ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರಿಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ಉಪಹಾರ ಕೂಟ ಏರ್ಪಡಿಸಿದರು. ಉಪಹಾರ ಕೂಟದಲ್ಲಿ ಕೇಸರಿಬಾತ್, ಇಡ್ಲಿ, ದೋಸೆ, ಅಕ್ಕಿ ರೊಟ್ಟಿ ಸೇರಿದಂತೆ ಹಲವು ತಿಂಡಿಗಳನ್ನು ರೆಡಿ ಮಾಡಲಾಗಿತ್ತು. ಉಪಹಾರ ಕೂಟದಲ್ಲಿ ವೇಣುಗೋಪಾಲ್ ಹಾಗೇನೆ ಅವರ ತಂಡದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಪರಮೇಶ್ವರ್ ಸೇರಿದಂತೆ ಆಯ್ದ ಗಣ್ಯರು ಮಾತ್ರ ಹಾಜರಿದ್ದರು. ಇನ್ನು ಉಪಹಾರ ಕೂಟದ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಕೆಲ ಸಮಯ ಶಾಸಕರ ಪ್ರವೇಶವನ್ನ ಕೂಡ ನಿರ್ಬಂಧಿಸಲಾಗಿತ್ತು. ಉಪಹಾರ ಕೂಟದ ಬಳಿಕ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಇವತ್ತು ಕೂಡ ವೇಣುಗೋಪಾಲ್ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ನಡೆಸುತ್ತಾರೆ ಅಂತ ತಿಳಿಸಿದರು. ನಮಸ್ಕಾರ ಸರ್. ಎಸ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರಿಗೋಸ್ಕರ ಅಂತಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲಿ ಉಪಹಾರ ಕೂಟವನ್ನ ಏರ್ಪಡಿಸಿದ್ರು. ಇವತ್ತು ಉಪಹಾರ ಕೂಟದಲ್ಲಿ ವಿಧ ವಿಧವಾದ ಖಾದ್ಯಗಳನ್ನ ಕೂಡ ಸಿದ್ಧಪಡಿಸಲಾಗಿತ್ತು ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಕೇಸರಿಬಾತ್ ಆಗಿರ್ಬೋದು, ಇಡ್ಲಿ, ದೋಸೆ, ಅಕ್ಕಿ ರೊಟ್ಟಿ ಸೇರಿದಂತೆ ಹಲವು ತಿಂಡಿಗಳನ್ನ ಅವರಿಗೋಸ್ಕರ ರೆಡಿ ಮಾಡಲಾಗಿತ್ತು. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ನಂದಿನಿ. ಎಸ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರಿಗೋಸ್ಕರ ಅಂತಾನೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಹಾರ ಕೂಟವನ್ನ ಏರ್ಪಡಿಸಿದ್ರು. ಸೊ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಈ ಒಂದು ಸಂದರ್ಭದಲ್ಲಿ ಅಂತ ನಂದಿನಿ? ಬೆಂಗಳೂರಿನ ಸಿಎಂನ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಇವತ್ತು ಮುಂಜಾನೆಯೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹೊಣೆ ಹೊತ್ತಿರುವಂತಹ ಕೆಸಿ ವೇಣುಗೋಪಾಲ್ ಉಪಹಾರ ರೆಡಿಯಾಗಿತ್ತು. ಸಿಎಂ ಸಿದ್ದರಾಮಯ್ಯ ಖುದ್ದು ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಅವರಿಗೆ ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಸಾಥ್ ನೀಡಿದ್ರು. ಇದೇ ವೇಳೆ ಇನ್ನು ಬೆಂಗಳೂರಿನ ಅತಿ ಸ್ಪೆಷಲ್ ಡಿಶ್ ಆದಂತಹ ಕೇಸರಿಬಾತ್, ಇಡ್ಲಿ, ವಡೆ ಸೇರಿದಂತೆ ಹಲವು ಡಿಶ್ಗಳನ್ನ ಕೊಡಲಾಯಿತು. ತದಾದ ನಂತರ ಉಪಹಾರ ಮುಗಿಸಿ ಸದ್ಯ ನಾನು ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್ ಅಂದ್ರೆ ಕುಮಾರ ಕೃಪಾ ಗೆಸ್ಟ್ ಹೌಸ್ಗೆ ಬಂದು ತಲುಪಿದ್ದಾರೆ. ಇಲ್ಲೂ ಸಹ ಹಲವು ಸಚಿವರು, ನಾಯಕರುಗಳು ಈಗಾಗಲೇ ಮಾತುಕತೆ ನಡೆಸಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ಮಂಡಿಸುತ್ತಿದ್ದಾರೆ. ಈ ಮಧ್ಯೆ ಉಪಹಾರ ಮುಗಿಸಿದಂತಹ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡುವಾಗ ಸೌಹಾರ್ದಯುತವಾಗಿ ಉಪಹಾರಕ್ಕೆ ಕರೆದಿದ್ರು. ಹಾಗಾಗಿ ಸಿಎಂ ನಿವಾಸಕ್ಕೆ ನಾನು ಆಗಮಿಸಿದ್ದೆ, ಸಿಎಂಗೆ ಹಾಗೂ ಉಸ್ತುವಾರಿ ವೇಣುಗೋಪಾಲ್ ಅವರಿಗೆ ಸಾಥ್ ನೀಡಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ವೇಳೆ ರಾಜಕೀಯ ಚರ್ಚೆಗಳು ಸಹ ನಡೆದಿದೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರಗಳ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಈಗಾಗಲೇ ರೂಮರ್ಸ್ ಹಡಿಸಿರೋ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಿರೋದ್ರ ಬಗ್ಗೆಯೂ ಸಹ ತಮಗೆ ಮಾಹಿತಿ ಇಲ್ಲ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡಿದ್ದಾರೆ. ಈಗ ಸದ್ಯಕ್ಕೆ ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಹಲವು ನಾಯಕರು ಭೇಟಿ ನಡೆಸಿ ಚರ್ಚೆ ನಡೆಸುತ್ತಿದ್ದಾರೆ. ಅಪರ್ಣ. ಎಸ್ ನಂದಿನಿ, ಹಾಗೇನೆ ಇವತ್ತು ಮಧ್ಯಾಹ್ನ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಸೊ ಅದರ ಒಂದು ಹೈಲೈಟ್ಸ್ ಏನಿದೆ ಅಂತ? ಅಪರ್ಣ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕೆಕೆ ಗೆಸ್ಟ್ ಹೌಸ್ ನ ಭೇಟಿಯ ಬಳಿಕ ಅಂದ್ರೆ ಎಚ್ ಮುನಿಯಪ್ಪ ಹಾಗೂ ಮಧ್ವರಾಜ್ ಭೇಟಿಯ ಬಳಿಕ ಇಲ್ಲಿಂದ ನೇರವಾಗಿ ಕೆಪಿಸಿಸಿ ಕಚೇರಿಗೆ ಮತ್ತೆ ವೇಣುಗೋಪಾಲ್ ಆಗಮಿಸ್ತಾರೆ. ಇವತ್ತು ಕಡೆಯ ದಿನ ಕಾರ್ಯಕರ್ತರು ಹಾಗೂ ಸಚಿವರು, ನಾಯಕರ ಜೊತೆಗೆ ಮಾತುಕತೆ. ಈ ವೇಳೆಯಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಹಾಗೂ ಕೆಪಿಸಿಸಿ ಬದಲಾವಣೆ, ಮುಂದಿನ ಮಹಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗಾಗಿ ಏನೆಲ್ಲಾ ತಂತ್ರಗಳನ್ನ ಹೂಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ. ಈ ಚರ್ಚೆಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಗೆ ವೇಣುಗೋಪಾಲ್ ತೆರಳಿದ್ದಾರೆ. ತದನಂತರ ಮಧ್ಯಾಹ್ನ 2:30ರಿಂದ 3:30ವರೆಗೂ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಸಿಎಂ ಹಾಗೂ ಗೃಹ ಸಚಿವರು ಮಸ್ಟ್ ಶುಡ್ ಅಟೆಂಡ್ ಆಗಲೇಬೇಕು. ಉಳಿದ ಸಚಿವರು ಸಹ ಆಗಮಿಸ್ತಾರೆ. ಈ ವೇಳೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಈಗ ಕಾರ್ಯಕರ್ತರು ನೀಡಿರುವಂತಹ ಸಲಹೆಗಳು ಯಾವ್ಯಾವ ರೀತಿ ಪ್ರಸ್ತಾಪ ಆಯಿತು ಹಾಗೂ ಮುಂದಿನ ಚುನಾವಣೆಗೆ ತಾವು ಯಾವ ರೀತಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ. ಈ ಬಗ್ಗೆ ಇದೇ ತಿಂಗಳ 20ರ ಒಳಗಾಗಿ ಹೈಕಮಾಂಡ್ಗೆ ವೇಣುಗೋಪಾಲ್ ಅವರು ತಮ್ಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. 22ಕ್ಕೆ ಮತ್ತೆ ನಗರಕ್ಕೆ ಆಗಮಿಸ್ತಾರೆ. ಈಗ ರಾಜ್ಯ ಉಸ್ತುವಾರಿ ಹೊಣೆಯನ್ನು ಹೊತ್ತಿರುವಂತಹ ಕೆಸಿ ವೇಣುಗೋಪಾಲ್ ಅವರು ಮುಂದಿನ ದಿನಗಳಲ್ಲಿ ಇಲ್ಲೇ ಒಂದು ಪ್ರೈವೇಟ್ ಗೆಸ್ಟ್ ಹೌಸ್ ಅನ್ನ ಪಡೆದುಕೊಂಡು ಆಗಾಗ ರಾಜ್ಯದ ಬೆಳವಣಿಗೆಗಳನ್ನ ವೀಕ್ಷಣೆ ಮಾಡೋದಕ್ಕೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಸಹ ಸುದ್ದಿ ಟಿವಿಗೆ ಸಿಕ್ಕಿದೆ. ಅಪರ್ಣ. ಎಸ್ ನಂದಿನಿ, ಹಾಗೇನೆ ಇವತ್ತು ಏನೋ ಒಂದು ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಈ ಒಂದು ಸಭೆಯ ಒಂದು ಪ್ರಮುಖ ಒಂದು ಡಿಸ್ಕಷನ್ಸ್ ಏನಿದೆ ಅಥವಾ ಚರ್ಚೆ ಏನಿದೆ ಅದರ ಬಗ್ಗೆ ಏನಾದರೂ ಕೆಲವು ಸೂಚನೆ ಏನಾದರೂ ಹೈಕಮಾಂಡ್ ನೀಡಿದ್ಯಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದ್ರೆ ಆಲ್ರೆಡಿ ಪ್ರೀ ಡಿಸ್ಕಷನ್ಸ್ ನಡೆದಿದ್ಯಾ ಅಂತ ಹೈಕಮಾಂಡ್ ಜೊತೆ?
ಕಳೆದ 3 ದಿನಗಳಿಂದ ನೀವು ಗಮನಿಸಿರಬಹುದು ಬೆಂಗಳೂರಿಗೆ ಆಗಮಿಸಿರೋದ್ರಿಂದ ಕೆ.ಸಿ. ವೇಣುಗೋಪಾಲ್ ಅವರ ಅಜೆಂಡಾ ಒಂದೇ ಆಗಿದೆ. ಮುಂದಿನ 2018ರ ಮಹಾವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಾರ್ಯಕರ್ತರು ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಯಾವ ರೀತಿ ಕರ್ತವ್ಯವನ್ನ ನಿರ್ವಹಿಸಬೇಕು, ಏನೆಲ್ಲ ಬದಲಾವಣೆಗಳಾಗಬೇಕು, ನಾಯಕರ ನಡೆಯಲಿನ ಯಾವ ಬದಲಾವಣೆಗಳು ಪಕ್ಷಕ್ಕೆ ಸಾಥ್ ನೀಡುತ್ತೆ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗೋ ಸಾಧ್ಯತೆ, ಇದು ಮೊದಲ ಅಜೆಂಡಾ ಆಗಿರಬಹುದು. ಇನ್ನು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಬರಗಾಲ ನಿರ್ವಹಣೆಗಾಗಿ ಯಾವ ರೀತಿ ಅನುದಾನ ನೀಡಿದೆ, ರಾಜ್ಯ ಸರ್ಕಾರ ಅದನ್ನು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ ಹಾಗೂ ರಾಜ್ಯ ಸರ್ಕಾರದ ಪಾತ್ರವೇನು ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗೋ ಸಾಧ್ಯತೆ ಇದೆ. ಇನ್ನು ಪಕ್ಷದಲ್ಲಿ ಹಿರಿಯ ನಾಯಕರು ಹಾಗೂ ಕಿರಿಯ ನಾಯಕರು ನಡುವಿನ ಮಾತುಕತೆಗಳು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡೋದನ್ನ ಕಡಿಮೆ ಮಾಡಲು ಸೂಚನೆ ನೀಡೋ ಸಾಧ್ಯತೆಯೂ ಸಹ ಇದೆ. ಈ ಸಮನ್ವಯ ಸಮಿತಿಯಲ್ಲಿ ನಾಯಕರುಗಳ ಮನಸ್ಥಿತಿಯನ್ನು ಅರಿತು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡ್ತಾರೆ ಅನ್ನುವಂತಹ ಮಾಹಿತಿ ಸುದ್ದಿ ಟಿವಿಗೆ ಲಭ್ಯವಾಗಿದೆ. ಅಪರ್ಣ. ಎಸ್ ನಂದಿನಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಎಚ್ ವಿಶ್ವನಾಥ್ ಕೂಡ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗ್ತಾರೆ, ಆ ಒಂದು ವದಂತಿಗಳು. ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸೊ ಅದ್ರ ಬಗ್ಗೆ ಏನಾದರೂ ಚರ್ಚೆ ನಡೆಯೋ ಸಾಧ್ಯತೆ ಇದೆಯಾ? ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದ್ದು ಅಂದ್ರೆ ಕೆ.ಎಚ್. ವಿಶ್ವನಾಥ್ ಅವರು ಕಾಂಗ್ರೆಸ್ ಅನ್ನ ತೊರೆಯಲಿದ್ದಾರೆ ಅನ್ನುವಂತಹ ಮಾತು. ಆದ್ರೆ ಇದ್ರ ಬಗ್ಗೆ ನಿನ್ನೆ ಸ್ಪಷ್ಟ ಅಂದ್ರೆ ಕುತೂಹಲಕಾರಿ ಮೂಡಿಸಿದಂತಹ ಈ ಭೇಟಿ, ಈಗಾಗಲೇ ವೇಣುಗೋಪಾಲ್ನ ಭೇಟಿ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಹಿರಿಯ ನಾಯಕರ ಬಗ್ಗೆ ಇದ್ದಂತಹ ತಮ್ಮ ಅಸಮಾಧಾನವನ್ನ ಈಗಾಗಲೇ ತೋಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಮೂಲ ಕಾರ್ಯಕರ್ತರಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕು ಹಾಗೂ ಕಾಂಗ್ರೆಸ್ನ ನಾಯಕರುಗಳೆಲ್ಲ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಪರಮೇಶ್ವರ್ ಸಹ ನಿನ್ನೆ ಭೇಟಿ ಮಾಡಿದಾಗ ಒಂದು ಸ್ಪಷ್ಟತೆ ನೀಡಿದ್ದಾರೆ, ಹಿರಿಯ ನಾಯಕರನ್ನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕಳೆದುಕೊಳ್ಳಲ್ಲ ಅಂತ. ಹಾಗಾಗಿ ವಿಶ್ವನಾಥ್ ಅವರ ವಿಷಯವೂ ಇಂದಿನ ಸಮನ್ವಯ ಸಮಿತಿಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಹೆಚ್ಚಾಗಿ ಮುಂದಿನ ಅಧಿಕಾರ ಅವಧಿ ಕಾಂಗ್ರೆಸ್ನಲ್ಲಿಯೇ ಉಳಿದುಕೊಳ್ಳೋದಕ್ಕೆ ಯಾವ ರೀತಿ ಕಾರ್ಯತಂತ್ರ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಸಮನ್ವಯದ ಸಮಿತಿ ಸಭೆ ಮಧ್ಯಾಹ್ನ 2:30ಯಿಂದ 5 ಗಂಟೆವರೆಗೂ ನಡೆಯುತ್ತೆ. ಬರೋಬ್ಬರಿ 2.5 ಗಂಟೆಗಳ ಕಾಲ. ಈ ಸಮಯದಲ್ಲಿ ಹೆಚ್ಚು ನಾಯಕರೊಂದಿಗೆ ಈಗಾಗಲೇ ಕಾರ್ಯಕರ್ತರು, ಪದಾಧಿಕಾರಿಗಳು, MLCಗಳ ಜೊತೆ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ 1 to 1. ಆದ್ರೆ ಇವತ್ತು ಮಿನಿಸ್ಟರ್ಗಳ ಜೊತೆ, ಎಂಪಿಗಳ ಜೊತೆ ಸಾಕಷ್ಟು ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಓಕೆ, ಎಸ್, ಧನ್ಯವಾದ ನಂದಿನಿ ತಮ್ಮೆಲ್ಲ ಮಾಹಿತಿಗಾಗಿ.